ನಿಮ್ಮ ಜೀವನದೊಳಗೆ ಬಹಳ ಖುಷಿ ಪಡುವಂತಹ ಪ್ರಸಂಗ, ಬಹಳ ದುಃಖ ಪಡುವಂತಹ ಪ್ರಸಂಗಗಳು ಬಂದೇ ಬರ್ತವೆ. ಯಾರಿಗೆ ಬರೋದಿಲ್ಲ? ಎಲ್ಲರಿಗೂ ಬರ್ತಾವೆ. ದುಃಖ ಬಂದಾಗ ಬೇಸರ ಮಾಡ್ಕೋಬೇಡ್ರಿ, ಖುಷಿ ಬಂದಾಗ ಬಹಳ ಖುಷಿ ಪಡಕ್ಕೆ ಹೋಗಬೇಡ್ರಿ. ಈ ದುಃಖ, ಈ ಖುಷಿ ಇವು ಎಲ್ಲ ಹೀಗೆ ಬರ್ತಿರ್ತಾವ ಹೋಗ್ತಿರ್ತಾವ ಅನ್ನುವಂತಹ ಭಾವನಾ ನಿಮ್ಮ ಹತ್ತಿರ ಬರಬೇಕು. ಅಂದಾಗ ಮಾತ್ರ ಅದು ಜೀವನ. ಒಂದು ಸ್ವಲ್ಪ ತ್ಯಾಗ, ಒಂದು ಸ್ವಲ್ಪ ವೈರಾಗ್ಯ ಅದು ಬಂತು ಅಂತಂದ್ರೆ ದುಃಖಕ್ಕೆ ಕಾರಣ ಆಗೋದಿಲ್ಲ. ಎಲ್ಲದನ್ನ ಸಮತಾ ದೃಷ್ಟಿ ಒಳಗೆ ಸ್ವೀಕಾರ ಮಾಡ್ರಿ. ಏನು ಬರ್ತದ ಅದನ್ನು ಸಮತಾ ದೃಷ್ಟಿ ಒಳಗೆ ಸ್ವೀಕಾರ ಮಾಡ್ಕೊಂತ ಹೋಗು ಪ್ರಯತ್ನ ಮಾಡ್ರಿ. ಇದು ಹೀಗೆ ಆಗಬೇಕು ಅಂತ ಅನ್ಕೊಂಡು ಬಿಟ್ರೆ ಬದುಕು ದುಃಖಕ್ಕೆ ಕಾರಣ ಆಗ್ತದೆ, ಬದುಕು ನೋವಿಗೆ ಕಾರಣ ಆಗ್ತೈತಿ. ಇದು ಹಿಂಗ ಆಗಬೇಕನ್ನುವಂತಹ ಗೊಂದಲಕ್ಕೆ ಹೋಗಬಾರದು. ಸುಖ ದುಃಖಗಳನ್ನು ಸಮಾನವಾಗಿ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಈಗ ನಾವಿಷ್ಟೆಲ್ಲ ಉಪದೇಶ ಮಾಡ್ತೀವಿ ಅಂತಂದ್ಮೇಲೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಿರೋದಿಲ್ಲೇನು? ಎಷ್ಟು ಹೋರಾಟಗಳು, ಎಷ್ಟು ಸಮಸ್ಯೆಗಳು, ಯಾವ ಬಂದರೂ ಕೂಡ ತಲೆ ಕೆಡಿಸಿಕೊಳ್ಳಾರ್ದಂಗಿರೋದು, ಯಾವ ಬಂದರೂ ಕೂಡ ತಲೆ ಕೆಡಿಸಿಕೊಳ್ಳಾರ್ದಂಗಿರೋದು, ನಾವು ಚಲೋ ದಾರಿಯಾಗಿರೋದು, ಏನು ಬಂದ್ರೂ ಕೂಡ ತಲೆ ಕೆಡಿಸಿಕೊಳ್ಳಾರ್ದಂಗಿರೋದು. ಇದು ಇಷ್ಟೇ. ಈ ಜಗತ್ತಿನೊಳಗೆ ಎಲ್ಲವೂ ಬರ್ತಿರ್ತಾವ, ಎಲ್ಲವೂ ಹೋಗ್ತಿರ್ತಾವ. ಅದರ ಬಗ್ಗೆ ಬಹಳ ತಲೆ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಒಂದಿಷ್ಟು ಕೆಲವರಿಗೆ ವೈರಾಗ್ಯ ಹೆಂಗೆ ಬರ್ತೈತಿ ಅಂತಂದ್ರೆ ಮನಿನೇ ಬಿಟ್ಟು ಹೋಗಿಬಿಡ್ತಾರೆ. ನೀವು ಯಾರೂ ಮನಿ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ. ಮನಿ ಬಿಟ್ಟು ಹೋಗ್ರಿ ಅಂತ ಹೇಳಕತ್ತಿಲ್ಲ. ವೈರಾಗ್ಯ ಅಂದ್ರೆ ಅದ ಅಲ್ಲ. ಈ ಮಿಥ್ಯವಾಗಿರುವಂತಹ ಜಗತ್ತನ್ನ ಅತಿಯಾಗಿ ಮನಸ್ಸಿಗೆ ಹಚ್ಚಿಕೊಂಡು ದುಃಖ ಅನುಭವಿಸುವುದೇನೈತಲ್ಲ ಅದು ಬೇಡ ಅಂತ ಅಷ್ಟೇ. ವೈರಾಗ್ಯ ಅಂತಂದ್ರೆ ಬಹಳ ದೊಡ್ಡದಲ್ಲ. ವೈರಾಗ್ಯ ಅಂದ ಕೂಡಲೇ ಜಡ ಬಿಡೋದು, ದಾಡಿ ಬಿಡೋದು, ಕಾವಿ ಹಾಕ್ಕೊಳ್ಳೋದು, ಊರು ಬಿಟ್ಟು ಹೋಗೋದು, ಹಿಮಾಲಯಕ್ಕೆ ಹೋಗೋದು ಅಲ್ಲ. ಕೆಲವರು ಮನೆಯೊಳಗೆ ಜೋಪಾನ ಮಾಡಲಾರ್ದ ಊರು ಬಿಟ್ಟು ಹೋದವ್ರು ಇರ್ತಾರೆ. ಮದುವೆ ಆಗೋದ, ಮಕ್ಕಳನ್ನ ಹಡಿಯೋದು, ತಂದು ಹಾಕೋದು ಬರ್ತೈತಿ ಅನ್ನುವಂಥದ್ದಕ್ಕೂ ಕೂಡ ಬಿಟ್ಟು ಹೋಗೋವ್ರನ್ನ ಎಷ್ಟೋ ಜನ ನೋಡಿದಾರಲ್ಲ. ಒಬ್ಬ ಹೋದಂತೆ, ಹೆಂಡತಿ ಬಿಟ್ಟು ಹೋದ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಕ್ಕೆ ಚಾಲು ಮಾಡಿದ. ತಪಸ್ಸು ಮಾಡಿದ 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 ಅವನು ಸುದ್ದಿ ಎಷ್ಟು ಹಬ್ಬಿತಪ್ಪ ಎಲ್ಲ ಕಡೆಗೆ ಅಂತಂದ್ರೆ ಬಹಳ ಹಬ್ಬಿ ಬಿಡ್ತು. ಆಗಲೇ ಹೋಗಿ 20 ವರ್ಷ ಆಗಿತ್ತು. 20 ವರ್ಷದ ಮೇಲೆ ಹೋಗ್ಯಾನ. ತಪಸ್ಸಿಗೆ ಕುಂತಾನ. ಎಲ್ಲಾ ಜನ ದರ್ಶನಕ್ಕೆ ಹೋಗೋರು ತಪಸ್ಸು ಮಾಡಾಕತ್ತಾನಂತೇಳಿ. ಅವನ ಹೆಂಡತಿಗೂ ಕೂಡ ಮಂದಿ ಕೂಡ ಹೋಗ್ಬೇಕನಿಸ್ತು. ಅವ ಗಂಡ ಅಂತ ಏನು ಗೊತ್ತಿಲ್ಲ. ಈಕಿ ಹೋಗ್ಯಾಳ, ಪಾಳ್ಯದಾಗ ನಿಂತಾಳ ಭೇಟಿಗೆ. 20 ವರ್ಷ ಆಗೈತು ಹೋಗಿ. 20 ವರ್ಷದ ಮೇಲೆ ಹೋಗಿ ಪಾಳ್ಯದಾಗ ನಿಂತಾಳ. ಹಿಂಗ ಜನ ಹೋಗ್ತಿರ್ಬೇಕಾದ್ರೆ ಈಕಿ ಪಾಳೆ ಬಂತು. ಆಕೆ ಮದುವೆಕ್ಕಿಂತ ಮೊದಲೊಂದು ಗುಲಾಬಿ ಹೂ ಕೊಟ್ಟಿದ್ಲಲ್ಲ, ಅದು ನೆನಪಾತಿ ಇವಂಗಲ್ಲಿ. ಮದುವೆಕ್ಕಿಂತ ಮೊದಲು ಗುಲಾಬಿ ಹೂ ಕೊಟ್ಟಿದ್ಲು, ಅದು ನೆನಪಾತು. ಹೆಂಗದಿದಿ ಅಂದವ. ಹೆಂಗದಿದಿ ಅಂತಂದ. ನೀವ್ಯಾರ್ರಿ ಅಂದ ಹಾಕಿ. ನನ್ನ ಹೆಂಗದಿರಿ, ಇಷ್ಟು ಮಂದಿ ಬಿಟ್ಟು ನೀವು ಹೆಂಗದಿರಿ ಅಂತ ಕೇಳಕತ್ತೀರಿ. ನೀವ್ಯಾರು? ನಾನನ ನಿನ್ನ ಮದುವೆ ಆಗಿದ್ದೆಲ್ಲ. ಅಯ್ಯ ಬಾಡ್ಯ, ಇನ್ನೂ ಹೋಗಿಲ್ಲ ನಿನ್ನ ತಲೆಯಾಗ ನನಗೂ. ನಡಿ ನಡಿ, ಇಲ್ಲೇನು ಕೆಲಸ ಇಲ್ಲ ನಿಂದು. 20 ವರ್ಷ ಆದ್ರೂ ಕೂಡ ನೀ ಯಾವುದು ಬಿಟ್ಟೇ ಇಲ್ಲಲ್ಲ, ತಲೆಯಾಗಿ ಇಟ್ಕೊಂಡ ಕುಂತಿದಿ. ನಿನ್ನ ಹತ್ತಿರ ಬರೋ ಜನ ಹುಚ್ಚರದಾರ. ವೀರೇಶ್ವರ ಶರಣರು, ಇದು ಅವರು ಪುಣ್ಯ ಭೂಮಿ. ಅವ್ರ ಪುರಾಣದಾಗ ಒಂದು ಘಟನೆ ಬರ್ತದೆ. ಇಂತಹ ವೈರಾಗ್ಯವಂತರನ್ನು ಕಂಡಿರತಕ್ಕಂತಹ ಕಣ್ಣುಗಳು. ವೀರೇಶ್ವರ ಶರಣರ ಹೆಂಡತಿ ಗುರುದೇವಿ ತಾಯಿ. ಗುರುದೇವಿ ಬಹಳ ಸ್ಫುರದ್ರೂಪಿ, ಬಹಳ ಸುಂದರವಾದ ಹೆಣ್ಮಗಳು. ಸೌಂದರ್ಯಕ್ಕೆ ತಕ್ಕಂಥ ಗುಣ ಇತ್ತು. ಮನೆಯೊಳಗೆ ನಿತ್ಯ ದಾಸೋಹ ನಡೀತಿತ್ತು. ವೀರೇಶ್ವರ ಶರಣರು ಭಿಕ್ಷೆಯನ್ನ ಬೇಡ್ಕೊಂಡು ಬಂದು, ದುಡ್ಕೊಂಡು ಬಂದು ಆಕಿನ ಕೈಯಾಗ ಕೊಡ್ತಿದ್ರು. ಎಲ್ಲದನ್ನ ಮಾಡಿ ಹಾಕ್ತಿದ್ಲು. ವೀರೇಶ್ವರ ಶರಣರು ದಿನವೂ ಕೂಡ ಮನೆಯೊಳಗೆ ಶಿವಾನುಭವ ಮಾಡ್ತಿದ್ರು. ದಿನವೂ ಕೂಡ ಮನೆಯೊಳಗೆ ಶಿವಾನುಭವ ಮಾಡ್ತಕ್ಕಂತಹ ವೀರೇಶ್ವರ
ಶರಣರಿಗೆ ಯಾವಾಗರ ಬಂದು ಕೆಲವು ಜನ ಸಾಧು ಸನ್ಯಾಸಿಗಳು ಬಂದು ಮನೆಯೊಳಗೆ ಶಿವಾನುಭವ ಮಾಡಿ ಹೋಗ್ತಿದ್ರು. ಇಲ್ಲೇ ಕೋಡೇಕಲ್ ಅಂತ ಒಂದು ಊರೈತಲ್ಲ, ಆ ಕೋಡೇಕಲ್ಗೆ ಅವಾಗೊಬ್ಬರು ಮಹಾನುಭಾವರಿದ್ದರು, ಸ್ವಾಮಿಗಳಿದ್ರು, ಯೋಗಿಗಳಿದ್ರು. ಆ ಕೋಡೇಕಲ್ಲದಿಂದ ವೀರೇಶ್ವರ ಶರಣರ ಮನೆಗೆ ದುರ್ದುಂಡೇಶ್ವರ ಮಠದ ಶಿವಯೋಗಿಗಳು ಮನೆಗೆ ಬಂದರು. ಶಾಸ್ತ್ರ ನಡೀತು, ಶಿವಾನುಭವ ನಡೀತು. ಆ ಎಲ್ಲ ಶಿವಾನುಭವ ನಡೀತು. ವೀರೇಶ್ವರ ಶರಣರು ಕುತ್ಕೊಂಡು ಕೇಳಾಕತ್ಯಾರ. ಗುರುದೇವಿ ತಾಯಿ ಕಸ ಹೊಡಿಯಾಕತ್ತಾಳ. ಕಸ ಹೊಡಿತಾ ಇರುವಂತಹ ಗುರುದೇವಿ ತಾಯಿಯನ್ನ ಆ ಕೋಡೇಕಲ್ಲದ ಸ್ವಾಮಿಗಳು ನೋಡಿ ವೀರೇಶ್ವರ ಶರಣರಿಗೆ ಏನಂತಾರಂತಂದ್ರ, ಏನಪ್ಪ ವೀರೇಶ್ವರ, ಎಲ್ಲದನ್ನೂ ಜಂಗಮಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ನೀನು ಜಂಗಮಕ್ಕೆ ಸಮರ್ಪಣೆ ಮಾಡಲಾರ್ದಂಗ ಏನನ್ನೂ ಕೂಡ ಭೋಗಿಸೋದಿಲ್ಲ, ಆದ್ರೆ ಗುರುದೇವಿಯನ್ನ ಜಂಗಮರಿಗೆ ಸಮರ್ಪಣೆ ಮಾಡಿ ಏನು ಅಂತ ಕೇಳಿದ್ರು. ಇವ ಪೂರ್ಣ ಶರಣಾಗ್ಯಾನೋ ಅಥವಾ ಇನ್ನೂ ಒಳಗೆ ಒಂದಿಷ್ಟು ಅಂತಾವ್ ಇಂತಾವ್ ಇಟ್ಕೊಂಡಾನೋ ಪರೀಕ್ಷೆ ಮಾಡಬೇಕು ಅಂತೇಳಿ. ಈ ಮಾತಂದ್ರೆ ಯಾರಿಗೆ ಸಿಟ್ಟು ಬರೋದಿಲ್ಲ? ಎಲ್ಲದನ್ನ ಸಮರ್ಪಣೆ ಮಾಡುವ ನೀನು ಆ ಗುರುದೇವಿಯನ್ನು ಯಾಕೆ ಸಮರ್ಪಣೆ ಮಾಡಿಲ್ಲ? ಈ ಮಾತಂದ ಕೂಡ್ಲೇನೆ ಯಾರಾಗಿದ್ರೆ ಹೆಂಡತಿ ಸಮರ್ಪಣೆ ಮಾಡಂತೆ ಮಗನ ಅಂದವರು ಬಡಿಗಿ ತಗೊಂಡು ಬಂದು ಬಡದ ಬಿಡ್ತಿದ್ರು. ಯಪ್ಪ ನಂಗೆ ಗೊತ್ತಾಗಿಲ್ಲಲ್ರಿ, ಹೌದಲ್ರಿ, ನನಗೆ ಗೊತ್ತೇ ಆಗಿಲ್ಲ, ಅದನ್ನ ಜಂಗಮನಿಗೆ ಸಮರ್ಪಣೆ ಮಾಡ್ಬೇಕಂದ್ರೆ ಈ ಕ್ಷಣಕ್ಕೆ ಮಾಡಿಬಿಡ್ತೀನಿ ಅಂದ. ಸಿಟ್ಟು ಬರಲಿಲ್ಲ, ನೋವಾಗಲಿಲ್ಲ, ಅದರ ಮೇಲೆ ಮೋಹನ ಇಲ್ಲ. ಎಂತಹ ಶರಣಿವ ಅಂಥೇಳಿ ಆ ಕೋಡೇಕಲ್ಲದ ಸ್ವಾಮಿಗಳು ಶರಣರನ್ನ ತೆಕ್ಕಿ ಬಿಡ್ಕೊಂಡು ಕಣ್ಣೀರು ಹಾಕಿ ಅಳಾಕತ್ತಿದ್ರು. ಎಷ್ಟರ ಪಕ್ವಾಗಿಯಪ್ಪ ನೀನು, ಎಷ್ಟರ ನಿನ್ನಲ್ಲಿ ಪಕ್ವತೆ ಬಂದೈತಲ್ಲ ಅಂಥೇಳಿ ತೆಕ್ಕಿ ಬಿಡ್ಕೊಂಡು ಅಳಾಕತ್ತಿದ್ರು. ಇಲ್ಲ ಇಲ್ಲ, ನೀವು ಜ್ಞಾನದ ಕಣ್ಣನ್ನ ತೆರೆಸಿದ್ರಿ. ಇವತ್ತಿನಿಂದ ಆ ಗುರುದೇವಿಯನ್ನ ನಾನು ಯಾವ ದೃಷ್ಟಿ ಒಳಗೆ ನೋಡ್ಬೇಕು ಹೇಳ್ರಿ, ಅದೇ ದೃಷ್ಟಿ ಒಳಗೆ ಜೀವ ಇರೋ ತನಕ ಹಂಗ ನೋಡ್ತೀನಿ ಅಂತಂದಾಗ, ಅದನ್ನ ಹೆಣ್ಣಾಗಿ ನೋಡಬೇಡ, ಅದನ್ನ ಹೆಂಡತಿಯಾಗಿ ನೋಡಬೇಡ, ಇನ್ನು ಮೇಲೆ ನಿನ್ನ ಸ್ನೇಹಿತನಂತೆ, ಅದು ಒಂದು ಪುರುಷ ಅಂತೇಳಿ ತಿಳ್ಕೊಂಡು ಬಿಡು, ನೀ ಇನ್ನೂ ಬಹಳ ದೊಡ್ಡವಾಗ್ತಿ ಅಂತ ಒಂದು ಮಾತನ್ನು ಹೇಳಿಬಿಡ್ತಾರ. ಆ ಕ್ಷಣಕ್ಕೆ ಹೆಂಡತಿಯನ್ನ ಬಿಟ್ಟೆ, ಗುರುದೇವಿಯನ್ನ ಇನ್ನು ಮೇಲೆ ನಾನು ಮುಟ್ಟೋದಿಲ್ಲ, ದೈಹಿಕ ಸಂಬಂಧವನ್ನ ಬೆಳೆಸೋದಿಲ್ಲ. ಒಂದು ಕ್ಷಣದೊಳಗೆ ತೀರ್ಮಾನ. ಎಷ್ಟು ಗಟ್ಟಿಯಾಗಿರ್ಬೇಕು ಮನಸ್ಸು. ಅವತ್ತಿನಿಂದ ಅವಳು ಒಬ್ಬ ಪುರುಷನ ಸ್ವರೂಪದೊಳಗೆ ನಿನಗೆ ಕಾಣಬೇಕು, ಸ್ನೇಹಿತಳಾಗಿ ಇರಬೇಕು, ಸ್ನೇಹಿತನಾಗಿ ಇರಬೇಕು ಅಂತ ಒಂದು ಮಾತನ್ನ ಹೇಳಿದ್ರೆ, ಹೆಂಡತಿ ಗುರುದೇವಿಗೆ ವೀರೇಶ್ವರ ಶರಣರು ಏನನ್ಲಿಕ್ಕೆ ಪ್ರಾರಂಭ ಮಾಡ್ತಾರ? ಆ ಕ್ಷಣದಿಂದ ಹೋಗ್ರಿಪ್ಪ, ಬರ್ರಿಪ್ಪ, ಹೂನ್ರಿಪ್ಪ, ಕುಂದ್ರಿಪ್ಪ ಅಂತೇಳಿ ಗಂಡಸರಿಗೆ ಹೆಂಗ ಮಾತಾಡ್ತಾರಲ್ಲ ಹಂಗ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವತ್ತಿನಿಂದ ಮುಟ್ಟಬಾರದು ಅಂತೇಳಿ ತೀರ್ಮಾನ ಮಾಡಿದ್ರು. ಅವಳೆಷ್ಟು ಸೂಕ್ಷ್ಮವಾಗಿದ್ಲು ಅಂತಂದ್ರೆ, ಇದರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಅವತ್ತಿನಿಂದ ಅವಳು ಕೂಡ ಶರಣರನ್ನ ಬಯಸಲಿಲ್ಲ, ಮಾನಸಿಕವಾಗಿ ಮುಗಿಸಿಬಿಟ್ಲು, ಎಲ್ಲ ಕೈ ಬಿಟ್ಟುಬಿಟ್ಲು ಅನ್ನುವಂಥದ್ದು ಅವರ ಚರಿತ್ರೆಯಲ್ಲಿ ಬರ್ತದೆ. ಮುತ್ತು ನೀರೊಳು ಪುಟ್ಟಿ ಮತ್ತೆ ನೀರಪ್ಪುದೆ, ಒಂದು ವಚನ. ಮುತ್ತು ನೀರೊಳು ಪುಟ್ಟಿ ಮತ್ತೆ ನೀರಪ್ಪುದೆ, ಸತ್ಯವನ್ನು ಅರಿದ ಜ್ಞಾನಿ ಸಂಸಾರವನ್ನು ಹೊದ್ದುವನೆ. ಎಂತಹ ಮಾತು! ಒಂದು ಸಾರೆ ನೀರೊಳಗೆ ಹುಟ್ಟಿರ್ತಕ್ಕಂತಹ ಮುತ್ತು ಮರಳಿ ಅದು ನೀರಾಗೋದಿಲ್ಲ. ಸರ್ವಜ್ಞನ ಮಾತಿದು. ಒಂದು ಸಾರೆ ಸತ್ಯದ ಸಾಕ್ಷಾತ್ಕಾರ ಆಯಿತು ಅಂತಂದ್ರೆ ಮರಳಿ ಅದರ ಗೋಜಿಗೆ ಅವ ಹೋಗೋದಿಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಎಷ್ಟೋ ಜನ ವಿಚಿತ್ರ ವೈರಾಗ್ಯವನ್ನು ತಾಳಿದವರು ಈ ಭೂಮಿ ಮೇಲೆ. ಬುದ್ಧ ಸಣ್ಣವಿದ್ದಾಗಿನಿಂದ ಹೊರಗೆ ಬಿಟ್ಟಿದ್ದಿಲ್ಲ ಅಂತ. ಅವನ ರಾಜಕುಮಾರ, ರಾಜಮಣಿತನದಲ್ಲಿ ಹುಟ್ಟಿದವ. ಆತನಿಗೆ ಮುಪ್ಪಾದವರನ್ನು ತೋರಿಸಬೇಡಿ, ಆತನಿಗೆ ಹೆಣವನ್ನು ತೋರಿಸಬೇಡಿ ಅಂತ ಬಾಲ್ಯದೊಳಗನ ಬಹಳ ಜನ ಹೇಳಿದ್ರು ಜ್ಞಾನಿಗಳು ಬಂದು ಬುದ್ಧನಿಗೆ. ಬುದ್ಧನಿಗೆ ಪ್ರಾಯ ಬರು ತನಕ ಯಾವುದನ್ನು ತೋರಿಸಿರ್ಲಿಲ್ಲ. ಆದ್ರೆ ಒಂದು ದಿವಸ ಅರಮನೆ ಮೇಲೆ ನಿಂತುಕೊಂಡಿರ್ಬೇಕಾತಂದ್ರೆ ಹೆಣ ಹೊಂಟಿತ್ತು.
ಜನ ಅಳಾಕತ್ತಿದ್ರು, ಮುಪ್ಪಾದವರೆಲ್ಲ ಅದರೊಳಗೆ ಇದ್ರು. ಬುದ್ಧ ಅದನ್ನೆಲ್ಲ ನೋಡ್ದ. ಏನಿದು ವಿಚಿತ್ರ ಘಟನೆ, ಜನಗಳೆಲ್ಲ ಅಳ್ತಾ ಇದ್ದಾರಲ್ಲ, ಯಾಕೆ? ಅವರೆಲ್ಲ ಬ್ಯಾರೆ ಟೈಪ್ ಅದಾರಲ್ಲ ಮನುಷ್ಯರು, ಯಾಕೆ? ಯಾವುದನ್ನು ನೋಡೇ ಇಲ್ಲ. ಅದನ್ನು ನೋಡಿ ರೋಮಾಂಚನ ಆಯಿತು ಬುದ್ಧನಿಗೆ. ಆ ಕೂಡಲೇ ಹೇಳಿದ್ರು, ಇಲ್ಲ, ಹೀಗೀಗಾಗಿದೆ. ಮನುಷ್ಯ ಸಾಯ್ತಾನ, ಒಂದು ದಿವಸ ಅವ ಇಲ್ದಂಗಾಗಿ ಹೋಗ್ಬಿಡ್ತಾನ. ಇದರೆಲ್ಲದರ ಅರಿವು ಬುದ್ಧನಿಗೆ ಆದ ಕೂಡಲೇ ಆ ಕ್ಷಣಕ್ಕೆ ಅರಮನೆಯನ್ನ ಬಿಟ್ಟ. ತ್ಯಾಗಿಯಾದ. ಬರೇ ಒಂದು ಹೆಣ ನೋಡಿರ್ತಕ್ಕಂತಹ ವ್ಯಕ್ತಿ ಪೂರ್ಣ ಅರಮನೆಯನ್ನು ಬಿಟ್ಟು ಹೊರಗೆ ಬರ್ತಾನೆ. ಗುರುಗಳ ಒಂದು ಮಾತಿಗಾಗಿ ಹೆಂಡತಿಯ ಮೋಹವನ್ನ ವೀರೇಶ್ವರ ಶರಣರ ಅಳೆದು ಬಿಡ್ತಾರೆ. ಆ ವೈರಾಗ್ಯ ಎಷ್ಟು ಪಕ್ವಗೊಂಡಿರಬೇಕು. ನಿಜಗುಣ ಶಿವಯೋಗಿಗಳಂತಾಗಿ ಹೋದ್ರು. 6 ಶಾಸ್ತ್ರ ಬರ್ದಾರವ್ರು. ಷಟ್ಶಾಸ್ತ್ರಗಳು ಅಂತದಾವ. ಕೈವಲ್ಯ ಪದ್ಧತಿ, ವಿವೇಕ ಚಿಂತಾಮಣಿ, ಪರಮಾನುಭವ ಬೋಧೆ, ಅನುಭವ ಸಾರ, ಈ 6 ಗ್ರಂಥಗಳನ್ನೇನು ಬರೆದ್ರಲ್ಲ ನಿಜಗುಂಡ್ರು, ಅವರು ಕೂಡ ಕೊಳ್ಳೇಗಾಲದ ಮಹಾರಾಜರೇ ಆಗಿದ್ರು. ಆದರೆ ದಿನವೂ ಕೂಡ ನಿಜಗುಣ ಶಿವಯೋಗಿಗಳು ಊಟ ಮಾಡಬೇಕಾದ್ರೆ ಜಂಗಮರು ಊಟ ಮಾಡಿದ ಮೇಲೇನೆ ಊಟ ಮಾಡ್ತಿದ್ರು, ಇಲ್ಲ ಅವ್ರ ಜೋಡಿಗೆ ಊಟ ಮಾಡ್ತಾ ಇದ್ರು. ಮಹಾರಾಜನಾಗಿದ್ರು ಕೂಡ ಜಂಗಮರನ್ನ ಎತ್ತರದಲ್ಲಿ ಕುಂದ್ರಿಸಿ ತಾವು ಅದಕ್ಕಿಂತ ಸ್ವಲ್ಪ ತಳಕ್ಕೆ ಕೂತ್ಕೊಂಡು ಊಟ ಮಾಡ್ತಿದ್ರು ಮಹಾರಾಜರಾಗಿದ್ರು. ಆದರೆ ಹೆಂಡತಿಗೆ ಒಟ್ಟ ಅದು ಜಂಗಮರು, ಈ ದಾಸೋಹ, ಈ ಪೂಜೆ ಇವೆಲ್ಲ ಸೇರ್ತಿದ್ದಿಲ್ಲ, ಆಗಿ ಬರ್ತಿದ್ದಿಲ್ಲ. ತಮ್ಮ ಗಮನದಾಗಿರ್ಲಿ, ಏನಾದರೂ ಮಾಡಿ ಜಂಗಮರನ್ನ ಬರ್ಲಾರ್ದಂಗೆ ಮಾಡ್ಬೇಕಂತ ಅಂದಿರುವಂತಹ ಆ ಹೆಣ್ಮಗಳು ಏನು ಮಾಡಿದ್ಲು ಅಂತಂದ್ರೆ, ಒಂದು ದಿವಸ ಪೂರ್ಣ ಪ್ರಮಾಣ ಹಳಸಿದ ಪದಾರ್ಥವನ್ನು ತಂದು ಜಂಗಮರಿಗೆ ನೀಡ್ತಾಳ, ಬಿಸಿ ಬಿಸಿಯಾದ ಗಂಡನಿಗೆ ನೀಡ್ತಾಳ. ಅಂದ್ರೆ ಹಿಂಗೆ ತಿರಸ್ಕಾರ ಮಾಡಿ ಅವಮಾನ ಮಾಡಿದ್ರೆ ಹೊಳ್ಳಿ ಬರಂಗಿಲ್ಲ ಇವರು ಅಂತ. ಬಿಸಿ ಬಿಸಿಯಾದ ಗಂಡಗೆ ನೀಡ್ಯಾಳ, ಹಳಸಿದ್ದನ್ನ ಜಂಗಮರಿಗೆ ನೀಡ್ಯಾಳ. ನಿಜಗೊಂಡ್ರು ಊಟ ಮಾಡ್ತಿರ್ಬೇಕಾದ್ರೆ ಸಂಶಯ ಬಂದು ಎದ್ದು ಆ ತಾಟನ್ನು ನೋಡ್ತಾರೆ. ಅದು ಎಲ್ಲ ಹಳಸಿದ ಪದಾರ್ಥ. ಹೆಂಡತಿಗೆ ಕೇಳ್ತಾರೆ, ಏನು ಮಾಡಕತ್ತಿ ನೀನು? ಇನ್ನು ಮೇಲೆ ಅದೇ ಅವರಿಗೆ, ನಿಮಗೆ ಮಾತ್ರ ಬಿಸೇದ ಮಾಡುವಾಕಿ ನಾನು. ಹೋ ನನಗೆ ಮಾತ್ರ ಬಿಸೇದ ಮಾಡ್ತಿ? ಎಷ್ಟು ಪರಿಣಾಮ ಆಯಿತು ನಿಜಗುಂಡ್ರಿಗೆ, ಯೋಗಿಗಳಿಗೆ ಹಳಸಿದ್ದನ್ನ ನೀಡಿದ್ದು ಎಷ್ಟು ಪರಿಣಾಮ ಆಯಿತು ಅಂತಂದ್ರೆ, ನಿನ್ನ ಗಂಡನಿಗೆ ಬಿಸೇದು ನಿನ್ನ ಗಂಡನ ಗಂಡನಿಗೆ ಹಳಿಸಿದ್ದು. ಅವ್ರೇನಂತಾರ, ಅವರು ನನ್ನ ಗಂಡನ ಸಮಾನ, ನಿನ್ನ ಗಂಡನಿಗೆ ಹೆಂಗೆ ಬಿಸೇದ ನೀಡ್ಬೇಕಂತ ನಿನಗೆ ಆಸೆ ಐತಲ್ಲ, ನಿನ್ನ ಗಂಡನ ಗಂಡನಿಗೂ ಕೂಡ ಏನೈತೆ ಅಂದ್ರೆ ಅವರಿಗೆ ಚಲೋದನ್ನ ಉಣಿಸ್ಬೇಕಂತ ಆಸೆ ಐತಿ. ಪಂಕ್ತಿಯಲ್ಲಿ ಪರಪಂಕ್ತಿ ಮಾಡಿ ಭೇದ ಭಾವ ಮಾಡ್ತಕ್ಕಂಥ ನಿನ್ನ ಸಂಘ ಬ್ಯಾಡ ಇವತ್ತಿಗೆ ಅಂತೇಳಿ ಹೋಗಿ ಬಿಟ್ಟುಬಿಟ್ಟ. ಅರಮನೆಯನ್ನೇ ಬಿಟ್ಟ ನಿಜಗುಣ ಶಿವಯೋಗಿ.